ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ. ಸೊ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಸೊ ಬೇಸಿಕಲಿ ಲಾಸ್ಟ್ 2 ಡೇಸಿಂದ ಮಾರ್ಕೆಟಲ್ಲಿ ತುಂಬ ಸ್ಕ್ವಾಟ್ಸ್ ಇತ್ತು. ಸ್ಕ್ವಾಟ್ಸ್ ಅಂದರೆ ಬೇಸಿಕಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಜಸ್ಟ್ ಮೂಮೆಂಟ್. ಸೊ ಬೇಸಿಕಲಿ ಸ್ಕ್ವಾಟ್ಸ್ ಅಂದರೆ ಏನಂದರೆ ಏನೋ ಬ್ರೇಕ್ಔಟ್ ಆಗಿ ಒಂದು 4-5% ಮೂವ್ ಆಗಿ ಮತ್ತೆ ವಾಪಸ್ ಡೇಲೋ ಹತ್ರ ಬರೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಇಲ್ಲಿ ತೈರೋಕೆ ಇರೋದು ಆಲ್ಮೋಸ್ಟ್ ಬ್ರೇಕ್ಔಟೇ ಆಗಿತ್ತು. ನಿಮಗೆ ನೋಡ್ಬೋದು ಆಲ್ಮೋಸ್ಟ್ 8% ಮೂವ್ ಆಗಿ ಮತ್ತೆ ವಾಪಸ್ ಡೇಲೋ ಹತ್ರನೇ ಬಂದಿದೆ. ಇದು ಸ್ಕ್ವಾಟ್ಸ್ ಅಂತ ಕರಿತೀವಿ. ಸೊ ಈ ಥರ ತುಂಬ ಸ್ಟಾಕ್ಸ್ ಸ್ಕ್ವಾಟ್ಸ್ ಆಗ್ತದೆ ನಿನ್ನೆ ಮತ್ತು ಇವತ್ತು. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮಾರ್ಕೆಟ್ ಬ್ರೆತ್ ಸ್ವಲ್ಪ ವೀಕ್ ಆಗ್ತಾಯಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಅದರಿಂದ ನೆನ್ನೆ ಕೂಡ ಸ್ವಲ್ಪ ಕಾಷಿಯಸ್ ಆಗಿದ್ದೆ. ನೆನ್ನೆ ಈವ್ನಿಂಗ್ ಪೋಸ್ಟ್ ಮಾರ್ಕೆಟ್ ನಾನು ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಇವತ್ತು ಯಾವುದೇ ಕಾರಣಕ್ಕೂ ನಾನು ಓಪನ್ ಟ್ರೇಡ್ಸ್ ತೊಗೊಬಾರ್ದು, ಹೊಸ ರಿಸ್ಕ್ ಆ್ಯಡ್ ಮಾಡಬಾರ್ದು ಮಾರ್ಕೆಟಲ್ಲಿ, ಬಿಕಾಸ್ ಸ್ವಲ್ಪ ಸ್ಕ್ವಾಟ್ಸ್ ಇರೋದ್ರಿಂದ. ಬಟ್ ನಾನು ಮುತ್ತೂಟ್ ತೊಗೊಂಡೆ. ನಾನು ರೀಸನ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವು ಇಂಡೆಕ್ಸ್ ನೋಡೋಣ. ಇದು ಸ್ಕ್ವಾಟ್ ಇದೆ ನಾನು ಹೇಳಿದ್ದು 2 ಡೇಸಿಂದ ನಮಗೆ ಡೆಫಿನೆಟ್ಲಿ ಮಾರ್ಕೆಟ್ ಬ್ರೆತ್ ಸ್ವಲ್ಪ ವೀಕ್ ಆಗ್ತಾಯಿದೆ. ಯಾಕಂದರೆ ಸಸ್ಟೈನ್ ಆಗ್ತಾಯಿಲ್ಲ ಬ್ರೇಕ್ಔಟ್ ಅಂತ ಹೇಳ್ಬೋದು. ಬೇಕಾದ್ರೆ ಇವತ್ತು ನೋಡ್ಬೋದು. ಇವತ್ತು ಅಷ್ಟೇ ನಾವು ಇನ್ನೊಂದು ಚಾರ್ಟ್ ತೋರಿಸಿ ಒಂದು ಸೆಕೆಂಡ್. ಇವತ್ತು ನೋಡಿ, ಇವತ್ತು ಕೂಡ ಸ್ಕ್ವಾಡ್ ಇದೇ ಥರ ಹೋಗುತ್ತೆ ಮತ್ತು ವಾಪಸ್ ಡೇಲ್ ಹತ್ರನೇ ಬಂದುಬಿಡುತ್ತೆ. ಸೊ ಈ ಥರ ತುಂಬ ಆಗ್ತಾಯಿದೆ ನಿನ್ನೆ ಇವತ್ತು ಮಾರ್ಕೆಟಲ್ಲಿ. ಸೊ ಅದರಿಂದ ಸ್ವಲ್ಪ ಕಾಷಿಯಸ್ ಆಗಿರ್ಬೇಕಿಂತ ಮಾರ್ಕೆಟ್ಸಲ್ಲಿ. ಸೊ ನಾನು ನೋಡ್ತೀನಿ ಫ್ಯೂ ಡೇಸ್ ಇಂಡೆಕ್ಸ್ ಲೆವೆಲ್ ಕನ್ಸಾಲಿಡೇಷನ್ ಆಗೋದು ಬೆಸ್ಟ್ ಅನಿಸುತ್ತೆ. ಇಲ್ಲಿಂದ ನೆಗೆಟಿವ್ ಡೇ ನಂಗೆ ಬೇಡ, ಅಟ್ಲೀಸ್ಟ್ ಫ್ಯೂ ಕನ್ಸಾಲಿಡೇಷನ್ ಡೇಸ್ ಆಗಬೇಕು. ಸ್ಮಾಲ್ ಕ್ಯಾಪಲ್ಲಿ ಕೂಡ ಸೇಮ್ ಇಲ್ಲೇನು ರೆಸಿಸ್ಟೆನ್ಸ್ ಇದೆ, ಅಟ್ಲೀಸ್ಟ್ ಫ್ಯೂ ಡೇಸ್ ಕನ್ಸಾಲಿಡೇಷನ್ ಆದರೆ ಬೆಟರು. ಸೊ ಅಟ್ಲೀಸ್ಟ್ ವರ್ಟಿಕಲ್ ಮೂವ್ಸ್ ಡೆಫಿನೆಟ್ಲಿ ಬೇಡ. ಮಿಡ್ ಕ್ಯಾಪಲ್ಲಿ ಸೇಮ್ ಥಿಂಗ್, ನಾನು ಫ್ಯೂ ಡೇಸ್ ಈ ಥರ ಕನ್ಸಾಲಿಡೇಷನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಒಳ್ಳೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಈ ಥರ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ಕನ್ಸಾಲಿಡೇಷನ್ ಆಗಿದ್ದರೆ ತುಂಬ ಬೆಸ್ಟ್. ಬ್ಯಾಂಕ್ ನಿಫ್ಟಿ ಕಂಪ್ಯೂಟರ್ ನಿಫ್ಟಿ ಸ್ಟ್ರಾಂಗ್ ಆಗಿದೆ. ನಾನು ಹೇಳಿದ್ದೆ ನಿಮಗೆ ಒಂದು ಯಾವಾಗ ಈ ಥರ 5 ಡೇಸ್ ಮೂವ್ ಕೊಡ್ತು, ಫ್ಯೂ ಕನ್ಸಾಲಿಡೇಷನ್ ಡೇಸ್ ಆರ್ ಆಲ್ವೇಸ್ ಗುಡ್ ಅಂತ. ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾಯಿದೆ. ಇನ್ನೊಂದು 2 to 3 ಡೇಸ್ ಕನ್ಸಾಲಿಡೇಷನ್ ಆಗಲಿ, ಆಮೇಲೆ ಬ್ರೇಕ್ಔಟ್ ಆದಾಗ ಡೆಫಿನೆಟ್ಲಿ ಟ್ರೇಡ್ ಮಾಡ್ಬೋದು. ಇದು ಸ್ಮಾಲ್ ಕ್ಯಾಪ್ ಸೇಮ್ ಥಿಂಗ್ ಅಗೇನ್. ಮಿಡ್ ಕ್ಯಾಪ್ ಹೇಳಿದಾಗೆ ಸೇಮ್ ಥಿಂಗ್. ಕನ್ಸಾಲಿಡೇಷನ್ ಅಟ್ಲೀಸ್ಟ್ 2 to 3 ಡೇಸ್ ಆದರೆ ಬೆಸ್ಟು. ನೀವು ಸೆಕ್ಟರ್ಸ್ ವೈಸ್ ನೋಡಿದ್ರೆ, ಈಗ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಆಟೋ ಸೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ, ಮೆಟಲ್ಸ್ ತುಂಬ ಸ್ಟ್ರಾಂಗ್ ಆಗಿದೆ, ಮತ್ತು ಗೋಲ್ಡ್ ಪ್ರಾಕ್ಸಿಸ್, ಗೋಲ್ಡ್ ಲೆಂಡಿಂಗ್ ಬಿಸ್ನೆಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಲೈಕ್ ಮುತ್ತೂಟ್ ಫಿನಾನ್ಸ್, ಮಣಪುರಂ, ಫೆಡ್ ಫಿನಾ ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನೀವೇನೇ ಬೆಟ್ ತೊಗೊಂಡ್ರು ಆಟೋದಲ್ಲಿ ಬೆಟ್ ತೊಗೊಬೇಕು, ಅಥವಾ ಮೆಟಲ್ಸ್, ಗೋಲ್ಡ್ ಪ್ರಾಕ್ಸಿಸ್, ಇಲ್ಲ ಬ್ಯಾಂಕಿಂಗಲ್ಲಿ ಬಂದರೆ ಸ್ವಲ್ಪ PSU ಅಥವಾ ಪ್ರೈವೇಟ್ ಬ್ಯಾಂಕ್ಸಲ್ಲಿ ತೊಗೊಳ್ಳಿ. ಫಿನಾನ್ಸ್ ಏನು ಅಂಥ ಮೂಮೆಂಟ್ ಅನಿಸ್ತಲ್ಲ ನನಗೆ, ಬಟ್ ಇದು ನನ್ನ ಟಾಪ್ ಸೆಕ್ಟರ್. ಸೊ ಅದರಲ್ಲಿ ನಾನು ಬೆಟ್ ಮಾಡ್ತೀನಿ. ನಂದು ಓಪನ್ ಪೊಸಿಷನ್ ನೋಡಿದ್ರೆ ಇವತ್ತು ಆ್ಯಕ್ಚುಲಿ ಮುತ್ತೂಟ್ ಫಿನಾನ್ಸ್ ತೊಗೊಂಡೆ. ಇನ್ಫ್ಯಾಕ್ಟ್ ನಾನು ಯಾವುದೋ ಟ್ರೇಡ್ಸ್ ತೊಗೊಬಾರ್ದು ಅಂತ ಡಿಸೈಡ್ ಆಗಿದೆ ನಿನ್ನೆ, ಸ್ಕ್ವಾಟ್ಸ್ ತುಂಬ ಇರೋದ್ರಿಂದ ಮಾರ್ಕೆಟಲ್ಲಿ. ಬಟ್ ನನ್ನ ಮುತ್ತೂಟ್ ಸ್ವಲ್ಪ ಗೋಲ್ಡ್ ಪ್ರಾಕ್ಸಿ ಇರೋದ್ರಿಂದ, ಗೋಲ್ಡ್ ಲೆಂಡಿಂಗ್ ಬಿಸ್ನೆಸ್ಸಲ್ಲಿ ನಾನು ಆಲ್ರೆಡಿ ಎಂಟ್ರಿ ಆಗಿದ್ದೆ. ಮುಂಚೆ ಕೂಡ ಸ್ಟಾಪ್ ಲಾಸ್ ಟ್ರಿಗರ್ ಆಗಿತ್ತು. ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ಟಿದ್ದೇನೆ ನನಗೆ, ಅದಕ್ಕೆ ಎಂಟ್ರಿ ಆದೆ. ಇಲ್ಲ ನಾನು ಎಂಟ್ರಿ ಆಗ್ತಾ ಇರಲಿಲ್ಲ. ಸೊ ಇದೊಂದು ನೆಕ್ಸ್ಟ್ ಮುತ್ತೂಟ್ ಫಿನಾನ್ಸ್. ನೆಕ್ಸ್ಟ್ ಬಂದು STS ಎಂಟರ್ಪ್ರೈಸಲ್ಲಿ ಆ್ಯಕ್ಚುಲಿ ನಾನು ಎಂಟ್ರಿ ಪ್ರೈಸಲ್ಲಿದೆ ಅದ ಹತ್ರ. ಈಗ ನಾಳೆ ಒಂದು ಸ್ಟ್ರಾಂಗ್ ಪುಲ್ ಬ್ಯಾಕ್ ಡೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಡೆಫಿನೆಟ್ಲಿ ನಾನು ಏನಾದರೂ ಬಿಲೋ 1170 ಬಂತು ಅಂದರೆ ಪೊಸಿಷನ್ ಕ್ಲೋಸ್ ಮಾಡ್ಕೊತೀನಿ. ಶ್ರೀರಾಮ್ ಪಿಸ್ಟನ್ ನೋ ಪ್ರಾಬ್ಲಮ್, ಅಬೌವ್ ಮೈ ಎಂಟ್ರಿ ಪ್ರೈಸಲ್ಲಿದೆ. ಸೊ ಇದೊಂದು ಓಪನ್ ರಿಸ್ಕ್ ಇದೆ. ಮಾರುತಿ ಕೂಡ ಒಳ್ಳೆಯದು ಬ್ರೇಕ್ಔಟ್ ಆಗಿ ನಾನು ಒಳ್ಳೆ ಎಂಟ್ರಿ ಪ್ರೈಸ್ ಮೇಲೇ ಇದೆ. ಸೊ ನಥಿಂಗ್, ನಾನೇನು ಟಚ್ ಮಾಡೋಕ್ಕೋಲ್ಲ, ಜಸ್ಟ್ ಟ್ರೆಂಡ್ನ ರೈಡ್ ಮಾಡ್ತೀನಿ ಅಷ್ಟೇ. ಬ್ಯಾಂಕ್ ನಿಫ್ಟಿ ನನ್ನ ಎಂಟ್ರಿ ಪ್ರೈಸ್ಗಿಂತ ಅಬೋವ್ನೇ ಇದೆ. ಸೊ ನಥಿಂಗ್ ಟು ವರಿ, ನಾನು ಜಸ್ಟ್ ಟ್ರಯಲ್ ಮಾಡ್ತೀನಿ. ಜೆಕೆಟಿಗೆ ಸೇಮ್ ಸ್ಟೋರಿ, ಅಬೋವ್ ಮೈ ಎಂಟ್ರಿ ಪ್ರೈಸ್ ಇದೆ, ನಾನು ಜಸ್ಟ್ ಟ್ರಯಲ್ ಮಾಡ್ತೀನಿ. ಕೆ ರೇಟಿಂಗ್ಸ್ ಕೂಡ ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ, ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಫ್ಯೂ ಡೇಸ್ ಕನ್ಸಾಲಿಡೇಷನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಕನ್ಸಾಲಿಡೇಷನ್ ಆದಮೇಲೆ ಡೆಫಿನೆಟ್ಲಿ ನಾನು ಪಿರಮಿಡ್ ಮಾಡ್ಕೊತೀನಿ. ಜೈಸ್ವಾಲಲ್ಲಿ ನಾನು ನಿನ್ನೆ ಪಿರಮಿಡ್ ಆದೆ, ನಾನು ಮಾರ್ಕ್ ಮಾಡಿಲ್ಲ ಇಲ್ಲಿ. ಸೊ ಇದು ಫ್ಯೂ ಡೇಸ್ ಕನ್ಸಾಲಿಡೇಷನ್ ಆಗಲಿ, ಮತ್ತು ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಫೆಡ್ ಫಿನಾ ಸೇಮ್ ಸ್ಟೋರಿ, ನಾನು ಎಂಟ್ರಿ ಆದಮೇಲೆ ಒಳ್ಳೆ ಮೂವ್ಮೆಂಟ್ ಕೊಟ್ಟಿದೆ. ಇಲ್ಲೋ ಸ್ಟ್ಯಾಂಡರ್ಡ್ ಬ್ರೇಕ್ಔಟಲ್ಲಿ ನಾನು ಸ್ವಲ್ಪ ಕನ್ಸಾಲಿಡೇಷನ್ ಮೇಲೆ ಎಂಟ್ರಿ ಆಗ್ತೀನಿ. ಸೊ ಐಡಿಯಾ ಬ್ಯಾಂಕ್ ನಾನು ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ಎಕ್ಸಿಟ್ ಅದೇ ಸ್ಟ್ರೆಂತಲ್ಲಿ, ಮಿಕ್ಕಿದ್ದು ಹಾಗೆ ಇಟ್ಕೊಂಡಿದ್ದೀನಿ ಪೊಸಿಷನು. ಇನ್ನೊಂದು ಸ್ವಲ್ಪ ದಿನ ಕನ್ಸಾಲಿಡೇಷನ್ ಆಗಿ ಬ್ರೇಕ್ಔಟ್ ಕೊಡ್ತೀನಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಅಲ್ಯೂಮಿನಿಯಂ ತುಂಬ ದಿನದಿಂದ ಪೊಸಿಷನ್ ಇದೆ, ಪಾರ್ಷಲ್ ಪೊಸಿಷನ್ ಅಂದು. ಸೊ ನಾನು ಎಂಟ್ರಿ ಆಗಿದ್ದು ಆಲ್ಮೋಸ್ಟ್ ನೀವು ನೋಡ್ಬೋದಿಲ್ಲ, ಎಂಟ್ರಿ ಆಗಿರೋದು ನಾನು ಪ್ರಾಬಬ್ಲಿ ಡಿಸೆಂಬರಲ್ಲಿ 24th. ಸೊ ಇನ್ನೇ ಸ್ವಲ್ಪ ಪೊಸಿಷನ್ ಇದೆ, ಅದು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ, ಹಾಗೆ ರೈಟ್ ಟ್ರೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಇದೇನು ಗ್ರೀನ್ ಮಾರ್ಕ್ ಮಾಡಿದೆಲ್ಲ ನಾನು ರಿಸ್ಕ್ ಫ್ರೀ ಟ್ರೇಡ್ಸು. ಓಪನ್ ರಿಸ್ಕ್ ಬಂದು STS, ಮುತ್ತೂಟು ಪ್ಲಸ್ ಜೈಸ್ವಾಲ್ ಅಷ್ಟೇ. ಬಟ್ ಜೈಸ್ವಾಲ್ ಅಷ್ಟೊಂದು ರಿಸ್ಕ್ ಏನಿಲ್ಲ ಅದರಲ್ಲಿ. STS ನೋಡ್ತೀನಿ, ನೋಡಿದ್ರೆ STS ಲಾಸ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾಳೆ ಎಕ್ಸಿಟ್ ಆಗ್ತೀನಿ ಇನ್ ಕೇಸ್ ಏನಾದರೂ 1170 ಬಿಲೋ ಟ್ರೇಡ್ ಆಯಿತು ಎಂಟ್ರಿ ಪ್ರೈಸ್ ಕೆಳಗಡೆ ಅಂತ.
ಬಟ್ ಓವರಾಲ್ ಕಾಂಟ್ಯಾಕ್ಸ್ ನೋಡಿದ್ರೆ ಮಾರ್ಕೆಟ್ ತುಂಬ ಸ್ವಲ್ಪ ವೀಕ್ ಆಗ್ತಿದೆ ಲಾಸ್ಟ್ 2 ಡೇಸಿಂದ. ಯಾವುದು ಓಪನ್ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ಅನ್ಲೆಸ್ ನಿಮ್ಮದು ಹೋಲ್ಡಿಂಗ್ಸಿಂದ ಒಳ್ಳೆ ಓಪನ್ ಪ್ರಾಫಿಟ್ ಇದೆ ಅಂತ ಅನ್ಸರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಟ್ರೇಡ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಯು ವೆರಿ ಮಚ್, ಹ್ಯಾವ್ ಎ ಗುಡ್ ಡೇ.